ತುಲಾ ರಾಶಿಯ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಳೋಣ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ತುಲಾ ರಾಶಿಯವರಿಗೆ ತುಂಬಾ ಒಂದು ಅದ್ಭುತವಾದ ಸಮಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಮೊದಲನೇದಾಗಿ ಗುರುವಿನ ಸ್ಥಾನಮಾನ ಅಂತ ನೋಡಕ್ ಹೋದಾಗ 9ನೇ ಮನೆಯಲ್ಲಿ ಗುರುವಿನ ಸ್ಥಾನ ಇದೆ. ಸೊ ಗುರು 9ನೇ ಮನೆಯಲ್ಲಿ ಇದ್ಕೊಂಡು ತನ್ನ ಲಗ್ನನೇ ಅಂದ್ರೆ ಏನು ತುಲಾ ರಾಶಿನೇ ನೋಡ್ತಾ ಇರೋದ್ರಿಂದ ಅದೊಂದು ಅದ್ಭುತವಾದ ಒಂದು ಇದು. ಗುರು ದೃಷ್ಟಿ ಬಿದ್ರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಸಮಯ ಅವ್ರಿಗೆ. ಮುಖ್ಯವಾಗಿ ಗುರುಬಲ ಚೆನ್ನಾಗಿ ಕೂಡ್ ಬಂದಿದೆ. ಸೊ ಯಾರೆಲ್ಲ ಮದ್ವೆ ಆಗಿಲ್ಲ, ಮದ್ವೆ ಹುಡುಕಾಟದಲ್ಲಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್. ಇವಾಗ ಗಂಡು ಹೆಣ್ಣು ಹುಡ್ಕೊಳ್ಳೋದು ಅಥವಾ ಮದ್ವೆಗೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲದಕ್ಕೂ ತುಂಬಾ ಟೈಮ್ ಚೆನ್ನಾಗಿದೆ. ಹಾಗೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ಸಮಯ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಸೊ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಅದು ಬಿಟ್ರೆ ಇವ್ರಿಗೆ 3ನೇ ಭಾವದ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇದೆ. ಇವ್ರಿಗೆ ತಮ್ಮ ಯಾರಿರ್ತಾರೆ ಅಥವಾ ಫ್ರೆಂಡ್ಸ್ ಯಾರಿರ್ತಾರೆ ಅವರಿಂದ ಕೂಡ ಇವ್ರಿಗೆ ಸಹಾಯ ಆಗುತ್ತೆ. ಅಥವಾ ಅವರಿಂದ ಏನಾದ್ರೂ ಒಂದು ದಾರಿಗೆ ಇವ್ರು ಏನ್ ದಾರಿನಲ್ಲಿ ಹೋಗ್ಬೇಕು ಅನ್ಕೊಂಡಿರ್ತಾರೆ ಅದಕ್ಕೆ ಒಂದು ಬೆಳಕು ಅಥವಾ ಗುರುವಾಗಿ ಏನೋ ಒಂದು ದಾರಿ ತೋರ್ಸೋ ತರ ಒಂದು ಬ್ಲೆಸ್ಸಿಂಗ್ಸ್ ಇವ್ರಿಗೆ ಸಿಗ್ತಾ ಹೋಗುತ್ತೆ. ಇನ್ನ ಇವ್ರಿಗೆ 4ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದೆ. ಅಂದ್ರೆ ಇವರ ರಾಶ್ಯಾಧಿಪತಿನೂ ಸೇರಿಸ್ಕೊಂಡು, ಅಂದ್ರೆ ಶುಕ್ರ ಗ್ರಹನು ಸೇರಿಸಿ ಎಲ್ಲಾ 4ನೇ ಮನೇಲಿ ಇರೋದ್ರಿಂದ ಇವ್ರೇನಾದ್ರು ಪ್ರಾಪರ್ಟಿ ತಗೋಬೇಕು ಅನ್ಕೊಂಡಿದ್ರೆ ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರು ಬ್ಲಾಕೇಜ್ ಆಗಿತ್ತು ಅಂತಂದ್ರೆ ಅದೆಲ್ಲದಕ್ಕೂ ಒಳ್ಳೆ ರಿಸಲ್ಟ್ ಸಿಗುವಂತ ಒಂದು ಟೈಮ್ ಅಂತ ಹೇಳ್ಬೋದು. ಮನೆ ತಗೊಳ್ಳೋದಾಗಿರ್ಬೋದು, ಸೈಟ್ ತಗೊಳ್ಳೋದಾಗಿರ್ಬೋದು, ಅಥವಾ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಂದ್ರೆ ಭೂಮಿ ಮಾರೋದು ತಗೊಳ್ಳೋದು, ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ತಾಯಿ ಜೊತೆನಲ್ಲೂ ಅಷ್ಟೇ ಸ್ವಲ್ಪ ಬಾಂಡೇಜ್ ಚೆನ್ನಾಗಾಗತ್ತೆ. ಅಥವಾ ತಾಯಿ ಆರೋಗ್ಯ ಕೆಟ್ಟಿದ್ರೆ ಅದ್ರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳುವಂತ ಒಂದು ಸಮಯ ಇದು. ಇನ್ನ ರಾಹು 5ನೇ ಮನೇಲಿ ಸಂಚಾರ ಅಂದ್ರೆ ಇವ್ರಿಗೂ ಅಷ್ಟೇ ಏನು 15ನೇ ತಾರೀಕಿನ ನಂತರ 4ನೇ ಮನೆಯಿಂದ 5ನೇ ಮನೆಗೆ ಎಲ್ಲಾ ಗ್ರಹಗಳ ಒಂದು ಸಂಚಾರನೂ ಆಗುತ್ತೆ. ಸೊ ಈ ಯಾವ ಮನೆಯಲ್ಲಿ ಗ್ರಹಗಳ ಸಂಚಾರ ಜಾಸ್ತಿ ಇದೆಯೋ ಪ್ರೆಷರ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಆ ಭಾವಕ್ಕೆ ಪ್ರೆಷರ್ ಇರುತ್ತೆ, ಮತ್ತೆ ಒಳ್ಳೇದು ಕೂಡ ಆಗ್ತಿರುತ್ತೆ. ಸೊ ಹಾಗೆ 5ನೇ ಮನೆಗೆ ಎಲ್ಲಾ ಗ್ರಹಗಳದ್ದು ಒಂದು ಸಂಚಾರ ಆಗುತ್ತೆ. ಆಲ್ರೆಡಿ ರಾಹುನು ಕೂಡ ಅದೇ ಮನೆಯಲ್ಲಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಇವರಿಗೆ ಸ್ವಲ್ಪ ಖುಷಿನೂ ಆಗ್ತಾ ಇರುತ್ತೆ, ಸ್ವಲ್ಪ ದುಃಖನೂ ಆಗ್ತಾ ಇರುತ್ತೆ. ಅಂದ್ರೆ ಮಕ್ಕಳ ಏನಾದ್ರು ಒಂದ್ಸಲ ಮಾತಾಡೋದ್ರಿಂದ ಅವ್ರಿಗೆ ಬೇಜಾರಾಗ್ಬೋದು, ಅಥವಾ ಅವ್ರಿಗೆ ಏಳಿಗೆಯಿಂದ ಸ್ವಲ್ಪ ಖುಷಿ ಆಗುವಂತದ್ದಾಗಿರ್ಬೋದು. ಈ ರೀತಿ ಸ್ವಲ್ಪ ಮಕ್ಕಳ ಜೊತೆನಲ್ಲಿ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿ ಅವ್ರಿಗೆ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ಆ ಭಾವಕ್ಕೆ ಅದೊಂದು ಸಂತೋಷ ಕೊಡುವಂತ ಒಂದು ವಿಷಯ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಅವ್ರಿಗೆ ಇವಾಗ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಚಿಕ್ಕ ಮಕ್ಳಿಗೆನೆ ಇನ್ನು ಅವ್ರಿಗೆ ಒಂದು 18 ಇಯರ್ಸ್ ಆಗಿರಲ್ಲ, 2 ವೀಲರ್ ತಾನೇ ಪರವಾಗಿಲ್ಲ, ಈ ರೋಡ್ ಹೋಗು ಆ ರೋಡ್ ಹೋಗು ಅಂತ 2 ವೀಲರ್ ಕೀ ಕೊಟ್ಬಿಡ್ತಾರೆ. ಅಥವಾ ಇವ್ರಿಗೆ ಗೊತ್ತಿಲ್ದಂಗೆ ಅವ್ರು ತಗೊಂಡ್ ಹೋಗ್ಬೋದು, ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹಂಗಾಗಿ ಆತರ ಕೊಡಕ್ ಹೋಗ್ಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸುಮ್ನೆ ಚಿಕ್ಕ ಮಕ್ಳು ಇನ್ನ ಗೊತ್ತಿರಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಸ್ವಲ್ಪ ದುಃಖ ಪಡೋರು ಇವರೇ ಆಗಿರ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಈ ವಿಷಯದಲ್ಲಿ. ಇನ್ನು 6ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಇವರಿಗೆ ಚಾಲೆಂಜಸ್ ನ ಇವ್ರು ಎದುರಿಸ್ತಾರೆ. ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಏನಾದ್ರು ಇತ್ತು ಅಂದ್ರೆ ಗೆಲುವು ಇವ್ರ ಕಡೆಗಾಗತ್ತೆ. ಲೋನ್ಗಳೇನಾದ್ರು ಅಪ್ಲೈ ಮಾಡಿದ್ರೆ ಲೋನ್ಗಳು ಸ್ಯಾಂಕ್ಷನ್ ಆಗೋದು ಅಥವಾ ಸಾಲ ತೀರ್ಸಕ್ ದಾರಿ ಆಗುವಂತದ್ದು. ಆದ್ರೆ ಕಾಯಿಲೆ ಅಂತ ಏನಾದ್ರು ಬಂತು ಅಂದ್ರೆ ಸ್ವಲ್ಪ ನಿಧಾನಗತಿನಲ್ಲಿ ವಾಸಿ ಆಗುವಂತ ಕಾಯಿಲೆಗಳು ಬರುತ್ತೆ ಇವರಿಗೆ, ಸ್ವಲ್ಪ ನಿಧಾನವಾಗಿ. ಹಾಗಾಗಿ ಇವ್ರು ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಏನೋ ಸಿಂಪ್ಟಮ್ಸ್ ಬಂತು ಅಂದ್ರೆ ಫಸ್ಟ್ ತೋರಿಸ್ಕೋಬೇಕಾಗುತ್ತೆ ಡಾಕ್ಟರ್ ಹತ್ರ. ಮತ್ತೆ ಇವ್ರಿಗೆ ನೋಡಿ, ನಾನು ಹೇಳ್ದೆ 6ನೇ ಮನೆಯಲ್ಲೂ ಕೂಡ ಇವ್ರಿಗೆ ಇನ್ನು ಸಂಚಾರ ಈ ತರ ಗ್ರಹಗಳದ್ದು ಒಂದು 5ನೇ ಮನೆಯಲ್ಲಿ ಸಂಚಾರ ಇದೆ ಅಂತ ಮಕ್ಕಳ ಆರೋಗ್ಯದಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ. ಹಾಗೆ ತಾಯಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಇವರು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಇದಿಷ್ಟು ಇವರ ಒಂದು ಇದು. ಮತ್ತೆ 11ನೇ ಮನೆಯಲ್ಲಿ ಏನು ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಇವರು ಸ್ವಲ್ಪ ಟ್ರಾವೆಲ್ ಮಾಡ್ತಾರೆ. ಯಾವ ರೀತಿ ಟ್ರಾವೆಲ್ ಅಂತಂದ್ರೆ ಸ್ವಲ್ಪ ದೇವಸ್ಥಾನಗಳಿಗೆ ಅಥವಾ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಟ್ರಾವೆಲ್ ಮಾಡುವಂತ ಒಂದು ಟೈಮು. ಅಥವಾ ಇವ್ರಿಗೆ ಇವಾಗ ನಾನು ಹೇಳ್ದೆ ಕೋರ್ಟ್ ಕೇಸಲ್ಲಿ ಏನಾದ್ರು ಸ್ವಲ್ಪ ವಿನ್ ಆಗ್ತಾರೆ, ಅಥವಾ ಏನೋ ಸ್ವಲ್ಪ ಹಣ ಬಂದ್ರು ಇವ್ರಿಗೆ ಏನೋ ಇದಾಗುತ್ತದೆ. ಬರೋ ಟೈಮಲ್ಲಿ ಸ್ವಲ್ಪ ನಿಧಾನ ಆಗೋದು, ಅಥವಾ ಅದನ್ನ ಸ್ಕಿಪ್ ಆಗುವಂತದ್ದು, ಅಥವಾ ಅದ್ರಲ್ಲಿ ಏನೋ ಒಂದು ಟ್ವಿಸ್ಟಿಂಗ್ ಬರುವಂತದ್ದು, ಈ ರೀತಿ ಸ್ವಲ್ಪ ಆಗುತ್ತೆ. ಯಾಕಂದ್ರೆ 11ರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಅದನ್ನ ಸ್ವಲ್ಪ ತಡಿತಾನೆ. ಅದೇ ಇವ್ರೇನಾದ್ರು ಆಧ್ಯಾತ್ಮದಲ್ಲಿ ಲೈನ್ ಅಲ್ಲಿ ಇದ್ದಾರೆ, ಅಥವಾ ಏನಾದ್ರು ಆಧ್ಯಾತ್ಮಿಕವಾದ ಒಂದು ಓದೋದು, ಆಳವಾಗಿ ಅಧ್ಯಯನ ಮಾಡೋದು, ಈ ರೀತಿ ಮಾಡ್ತೀರಾ ಅದ್ರಲ್ಲಿ ಖಂಡಿತವಾಗ್ಲೂ ಇವ್ರಿಗೆ ಯಶಸ್ಸು ಸಿಗುವಂತ ಒಂದು ಟೈಮ್. ಇನ್ನ ಎಜುಕೇಶನ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಓಕೆ, ಹಾಗೆ ಸಮಸ್ಯೆ ಅಂದ್ಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಈ ರಾಶಿಯವರು ಯಾವ ಒಂದು ಪರಿಹಾರನ ಮಾಡ್ಕೊಂಡ್ರೆ ಒಳ್ಳೇದ? ಓಕೆ, ಈ ರಾಶಿಯವರಿಗೆ ಮೊದಲನೇದಾಗಿ ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡ್ಬೇಕು. ಅಥವಾ ಏನು ಶುಕ್ರ ಗ್ರಹದ ಆರಾಧನೆ ಜಾಸ್ತಿ, ಶುಕ್ರ ಗ್ರಹದ ಬೀಜ ಮಂತ್ರನ ಸ್ವಲ್ಪ ಪಠನೆ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನ ಗುರುಗಳ ಆರಾಧನೆ ಜಾಸ್ತಿ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಮನೇಲಿ ಸ್ವಲ್ಪ ಕಡಲೆಕಾಳನ್ನ ಸ್ಟಾಕ್ ಇಟ್ಕೊಳ್ಳೋದು, ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಮತ್ತೆ ಶನಿವಾರ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇವ್ರಿಗೆ ಇನ್ನೊಂದಷ್ಟು, ಅಂದ್ರೆ ಆಲ್ರೆಡಿ ತುಂಬಾ ಚೆನ್ನಾಗಿರೋ ಸಮಯ, ಇನ್ನೊಂದಷ್ಟು ಸಮಯ ಚೆನ್ನಾಗಾಗತ್ತೆ ಅವ್ರಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.